ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇವನು ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಇದೊಂದು ಹ್ಯಾಪಿ ಮೂಮೆಂಟ್ ನನಗೆ. ನೀವು ನೋಡಿರ್ಬೋದು ನನ್ನ ಹಳೆಯ ವಿಡಿಯೋದಲ್ಲಿ ನಾವು ಏನು ಮಡಿಕೇರಿ ರೈಡ್ ನಾನು ಮತ್ತು ಹಿಮ ಮಾಡಿದ್ವಿ. ಆವಾಗ ನಮ್ಮದು ಒಂದು ಡಿ ಜೆ ಇದು ಮೈಕ್ ಇತ್ತು, ಆ ಮೈಕ್ ಬಿದ್ದು ಹಾಳಾಯಿತು. ಅದಾದಮೇಲೆ ನಾನು ಸತೀಶಣ್ಣ ಜೊತೆ ಏನು ಚಾಮರಾಜನಗರ ವೀಡಿಯೋಸ್ ಮಾಡಿದೆ, ಎಲ್ಲ ವೀಡಿಯೋದಲ್ಲೂ ಜಸ್ಟ್ ಇದೊಂದು ಮೊಬೈಲ್ ಯೂಸ್ ಮಾಡಿಬಿಟ್ಟು, ಅದೇ ನಾರ್ಮಲ್ ಒಂದು ಆ್ಯಂಡ್ರಾಯ್ಡ್ ಮೊಬೈಲು, ಈ ಮೊಬೈಲ್ ಯೂಸ್ ಮಾಡಿ ಹಾಗೆ ವಿತೌಟ್ ಮೈಕ್ ಮಾಡಿದೆ. ಹಾಗಾಗಿ ಕೆಲವು ಸತಿ ವಾಲ್ಯೂಮ್ ತುಂಬ ಕಡಿಮೆ ಬರ್ತಾಯಿತ್ತು, ಕೆಲವು ಸತಿ ತುಂಬ ಡಿಸ್ಟರ್ಬೆನ್ಸ್ ಬರ್ತಾಯಿತ್ತು. ತುಂಬ ಜನ ಕಮೆಂಟ್ ಮಾಡಿದ್ವಿ, ಮೈಕ್ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಮೈಕ್ ಚೇಂಜ್ ಮಾಡ್ಕೊಳ್ಳಿ, ಮೈಕ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ನಾನೊಂದು ಮೈಕ್ ತಗೊಳ್ಬೇಕು, ಅದಕ್ಕೆ ಬಜೆಟ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅಷ್ಟೆಲ್ಲ ನನಗೊಂದು ಸರ್ಪ್ರೈಸ್ ಬಂದಿದೆ, ನೋಡ್ಬೋದು. ಇದು ಹೋಲಿ ಲ್ಯಾಂಡ್ ಲಾರ್ಕ್ M2 ಅಂತೇಳಿ. ಸೊ ನಾನು ಇದರಲ್ಲಿ ಇನ್ನೊಂದು ವೇರಿಯಂಟ್ ಬರುತ್ತೆ ಕಡಿಮೆ ಬಜೆಟ್ದು. ಸೊ ಅದನ್ನು ನಾನು ಆ್ಯಕ್ಚುಲಿ ನೋಡ್ತಾ ಇದ್ದೆ, ಅಷ್ಟರಲ್ಲಿ ಒಂದು ಸರ್ಪ್ರೈಸ್ ನನಗೆ ಸಿಕ್ಕಿದೆ. ಅದು ಹೇಳೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನ್ನ ವಿಡಿಯೋನ ನೋಡಿ ನನಗೆ ಮತ್ತು ಹಿಮಾಗೆ ಸಪೋರ್ಟ್ ಮಾಡಿದ್ದೀರಾ ಈ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ. ಕ್ಯಾಂಪಿಂಗ್ದು ಸ್ವಲ್ಪ ಬಜೆಟು ಮತ್ತು ಪ್ರತಿದಿನ ಅಥವಾ ಪ್ರತಿ ವಾರ ಮಾಡೋಕ್ಕಾಗೋದಿಲ್ಲ ವಿಡಿಯೋ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿ, ಹಿಮಾನು ವರ್ಕಿಂಗ್ ಇದ್ದಾಳೆ, ನಾನು ವರ್ಕಿಂಗ್ ಇದ್ದೀನಿ, ಲೀವೆಲ್ಲ ಪ್ಲ್ಯಾನ್ ಮಾಡಬೇಕು. ಖಂಡಿತವಾಗ್ಲೂ ಮುಂದೆ ಬರೋ ದಿವಸಗಳಲ್ಲಿ ಹೆಚ್ಚೆಚ್ಚಾಗಿ ಕ್ಯಾಂಪಿಂಗ್ ವೀಡಿಯೋಸ್ ನಾವು ಮಾಡ್ತೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಮೇನ್ ವಿಷಯ ಏನಪ್ಪ ಅಂದರೆ, ಹೇಗೆ ನನಗೆ ಈ ಮೈಕ್ ಸಿಕ್ತು ತಗೊಂಡೆ ಅಂತ ನಾನು ಹೇಳಲ್ಲ, ಯಾರೋ ನನಗೆ ಕಳಿಸ್ಕೊಟ್ಟಿದ್ದೀರಾ. ಸೊ ಒನ್ ಆಫ್ ದಿ ಸಬ್ಸ್ಕ್ರೈಬರು ನನಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಒಂದು ಬ್ಯೂಟಿಫುಲ್ ನೋಟ್ ಕೂಡ ಬರೆದಿದ್ದಾರೆ, ಅದನ್ನು ನಾನು ನಿಮ್ಗೆ ಫಸ್ಟ್ ಓದ್ತೀನಿ. ಇಂಗ್ಲೀಷಲ್ಲಿದೆ. ಡಿಯರ್ ಕ್ಯಾಂಪಿಂಗ್ ಕನ್ನಡಿಗ, ಬ್ರ್ಯಾಕೆಟಲ್ಲಿ ಅಭಿಲಾಷ್ ಆ್ಯಂಡ್ ಹಿಮಾ, ಐ ಆಮ್ ಯುವರ್ ಸಬ್ಸ್ಕ್ರೈಬರ್. ಆ್ಯಸ್ ಅ ಫ್ಯಾಮಿಲಿ ವಿ ಆಲ್ ಸಿಟ್ ಟುಗೆದರ್ ಆ್ಯಂಡ್ ವಾಚ್ ಯುವರ್ ವಿಡಿಯೋ. ಯುವರ್ ವಿಡಿಯೋಸ್ ಆರ್ ಸೋ ಇನ್ಸ್ಪೈರಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್. ನಾನು ನಿಮ್ಮ ಸಬ್ಸ್ಕ್ರೈಬರು, ನಾವು ಕುಟುಂಬ ಕೂತ್ಕೊಂಡು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ. ವಿಡಿಯೋ ತುಂಬ ಇನ್ಸ್ಪೈರಿಂಗ್ ಆಗಿದೆ, ಹಾಗೆ ಮೋಟಿವೇಶನ್ ಕೊಡುತ್ತೆ ಮತ್ತು ತುಂಬ ರಿಲ್ಯಾಕ್ಸಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಒನ್ ಡೇ ಐ ವಿಶ್ ಟು ಜಾಯಿನ್ ಯುವರ್ ಕ್ಯಾಂಪಿಂಗ್ ರೈಡ್, ಬಟ್ ಐ ಆಮ್ ವೆರಿ ಶೈ ಪರ್ಸನ್ ಆ್ಯಂಡ್ ಡೋಂಟ್ ಲೈಕ್ ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಐ ಸಿ ಯು ಆರ್ ಫೇಸಿಂಗ್ ಮೈಕ್ ರಿಲೇಟೆಡ್ ಇಶ್ಯೂ ಇನ್ ಯುವರ್ ವಿಡಿಯೋಸ್, ಸೊ ವಿ ಆರ್ ಸೆಂಡಿಂಗ್ ಯು this small gift which will solve your mic related issue. ನಾನು ನಿಮ್ಮ ಜೊತೆ ಒಂದು ದಿವಸ ಕ್ಯಾಂಪಿಂಗ್ ಮಾಡಬೇಕು ಅಂತ ಇಷ್ಟಪಡ್ತೀನಿ, ಬಟ್ ನಾನು ತುಂಬ ನಾಚಿಕೆ ಸ್ವಭಾವನಾಗಿರೋದ್ರಿಂದ ನಾನು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳಕ್ಕೆ ಇಷ್ಟಪಡಲ್ಲ. ಹಾಗೆ ನಿಮ್ಮ ವಿಡಿಯೋದಲ್ಲಿ ನಾನು ಮೈಕ್ ಅದು ಪ್ರಾಬ್ಲಮ್ ತುಂಬ ನೋಡಿದೆ, ಹಾಗಾಗಿ ನಾನು ನಿಮಗೊಂದು ಸಣ್ಣ ಗಿಫ್ಟ್ನ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ ವಿ ಲವ್ ಯುವರ್ ಫ್ಯಾಮಿಲಿ ಆ್ಯಂಡ್ ವಿ see how difficult it is to make traveling and camping video. ಕ್ಯಾಂಪಿಂಗ್ ಮತ್ತು ಟ್ರಾವೆಲಿಂಗ್ ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ. ನಾವೆಲ್ಲ ನಿಮ್ಮ ಫ್ಯಾಮಿಲಿನ ಇಷ್ಟಪಡ್ತೀವಿ, ಅದೆಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ಲೀಸ್ ಮೇಕ್ ಫ್ಯಾಮಿಲಿ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ ಎವ್ರಿ ವೀಕ್. ಪ್ರತಿ ವಾರನೂ ಫ್ಯಾಮಿಲಿ ಮತ್ತು ಲೈಫ್ ಸ್ಟೈಲ್ ವೀಡಿಯೋಸ್ ಕೂಡ ಇದ್ರ ಜೊತೆ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ವಿಶಿಂಗ್ ಮಿಲಿಯನ್ ಸಬ್ಸ್ಕ್ರೈಬರ್ ವೆರಿ ಸೂನ್. ಆದಷ್ಟು ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದ್ರೆ ಆಗುತ್ತೆ, ನನಗಂತೂ ಖುಷಿ ಆಗುತ್ತೆ. ಈ ಲಾಸ್ಟ್ ಲೈನ್ ಅಂತೂ ತುಂಬ ಮೋಟಿವೇಟ್ ಮಾಡುತ್ತೆ. ಯುವರ್ ಸಬ್ಸ್ಕ್ರೈಬರ್ ಪುನೀತ್ ವಿಶ್ವನಾಥ್ ಆ್ಯಂಡ್ ಫ್ಯಾಮಿಲಿ. ಓಕೆ, ಸೊ ಇದು ಅವರು ಕಳಿಸ್ಕೊಟ್ಟಿರೋಂಥ ಒಂದು ನೋಟು, ಓಕೆನಾ. ಆಮೇಲೆ ಈಗ ಜಸ್ಟ್ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಬರುತ್ತೆ. ಇದು ನಾನು ಆಲ್ರೆಡಿ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೆ. ಸೊ ನಾನು ಏನು ನೋಡಿದ್ನಲ್ಲ ಅದರಲ್ಲಿ, ಓಕೆನಾ, ಬರೀ ಇದು ಬರುತ್ತೆ, ಇದ್ರ ಜೊತೆ 2 ರಿಸೀವರ್ ಮಾತ್ರ ಬರುತ್ತೆ. ಇದು ನಾನು ನೋಡಿದ್ದೆ, ಓಕೆನಾ. ಅದು ಪ್ರೈಸ್ ನೀವು ಅಮೆಝಾನಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಇವೆರಡು ಬರುತ್ತೆ, ಇದು ಒಂದು ಐಫೋನು, ಈ ಥರ 2 ಬರುತ್ತೆ, ಒಂದು ಆ್ಯಂಡ್ರಾಯ್ಡ್ಗೆ ಒಂದು ಐಫೋನ್ಗೆ ಈ ಥರ ಬರುತ್ತೆ. ಅದ್ರ ಜೊತೆ ಒಂದು ಮೈಕ್ ಮಾತ್ರ ಬರುತ್ತೆ, ಅದನ್ನ ನೋಡಿದೆ. ಈ 2 ಮೈಕ್ ಬರುತ್ತೆ. ಬಟ್ ನನಗೆ ಏನು ಇವ್ರು ಕಳಿಸ್ಕೊಟ್ಟಿದ್ದಾರಲ್ಲ ವಿಶ್ವನಾಥ್ ಅವರು, ಅದ್ರ ಜೊತೆ ಇದು ಕೂಡ ಅಡಿಷ್ನಲ್ ಇದೆ. ಸೊ ಇದು ಈಗ ಇದರಲ್ಲಿ ಇಟ್ಕೊಂಡು ಮೈಕ್ ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಕ್ಯಾಮ್ರಾ ಆನ್ ಆಫ್ ಮಾಡ್ಬೋದು. ಇವಾಗ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ
ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಇವಾಗ ಕರೆಂಟ್ ಪ್ರೆಸೆಂಟಲ್ಲಿ ಬಜೆಟಲ್ಲಿ ಒಂದೊಳ್ಳೆ ಮೈಕ್ ಇದೆ ಅಂದರೆ ಇದೇ ಆ್ಯಕ್ಚುಲಿ ಇರೋದು. ಪ್ರೈಸಲ್ಲೂ ಬಜೆಟಲ್ಲಿದೆ ಮತ್ತು ತುಂಬ ಆಪ್ಷನ್ ಇದೆ. ಇಲ್ಲಿಂದನೂ ಕೂಡ ಮೈಕ್ನ ನಾವು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಎಲ್ಲ ಮಾಡ್ಬೋದು. ಸೊ ಇದನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ, ಬೆಳಗ್ಗೆ ರಿಸೀವ್ ಆಯಿತು. ನನಗಂತೂ ತುಂಬ ತುಂಬ ಖುಷಿ ಆಯಿತು. ನಾನು ಜಸ್ಟ್ ಏನು ಇದ್ರದ್ದು ಲೋಯರ್ ವರ್ಷನ್ ತೊಗೊಳ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ಇದರಲ್ಲಿರೋ ಒಂದು ಹೈಯರ್ ವರ್ಷನ್ನೇ ಕಳಿಸಿದ್ದಾರೆ. ಅದು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಣ, ಹಾಗೆ ಇದೊಂದು ಸ್ಟಿಕ್ಕರ್ ಕೊಡೋಣ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಅವ್ರದ್ದು ಡೀಟೇಲ್ಸ್ ಇಲ್ಲ. ಬಟ್ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಬೇರೆ ಮೆಸೇಜ್ ಏನೂ ಸಹ ಹಾಕಿಲ್ಲ. ವಿಶ್ವನಾಥ್ ಅವರೇ, ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ನನಗೆ ಒಂದು ನೀಡನ್ನ ನೋಡಿ ಒಂದು ಮೈಕ್ನ ಕಳಿಸ್ಕೊಟ್ಟಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮ ನಂಬರ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನಾನು ನಿಮ್ಗೊಂದು ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತು. ಸೊ ಖಂಡಿತವಾಗ್ಲೂ ಇದನ್ನು ಚೆನ್ನಾಗಿ ಇಟ್ಕೋತೀನಿ. ಇರು ಪಪ್ಪು, ಇರು. ಹಾಂ. ಸೊ ಖಂಡಿತವಾಗ್ಲೂ ನಾನು ಇದನ್ನು ಚೆನ್ನಾಗಿ ಇಟ್ಕೋತೀನಿ. ಹಾಗೆ ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ಮೈಕ್ನೆಲ್ಲ ಇಂಪ್ರೂವ್ ಮಾಡ್ಕೋತೀನಿ. ನಾನು ವೀಡಿಯೋ ಮಾಡೋದು ನೋಡಿ ಅವಳು ಅದೇ ರೀತಿ ಮಾಡ್ತಾ ಇದ್ದಾಳೆ. ಇಗ್ನೋರ್ ಮಾಡಿ ಅದನ್ನು. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ನೀವೆಲ್ಲರೂ. ನನಗೆ ತುಂಬ ಥ್ಯಾಂಕ್ಸ್ ಆಯಿತು. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮುಂಬರೋ ದಿನಗಳಲ್ಲಿ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲದಾಖ್ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, 15 ದಿವಸದ್ದು. ನೋಡೋಣ, ಅದು ಎಲ್ಲ ಬಂತು ಅಂತ ಹೇಳಿದ್ರೆ ಲದಾಖ್ ರೈಡ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇದಿಷ್ಟು ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ವಿಶ್ವನಾಥ್ ಅವ್ರಿಗೆ ಹಾಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ವಿಶ್ವನಾಥ್ ಮತ್ತು ಅವ್ರ ಫ್ಯಾಮಿಲಿಗೆ. ಅದಕ್ಕೋಸ್ಕರ ನಾನು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ಇನ್ನು ಮುಂದೆ ಮೈಕ್ ಇಶ್ಯೂಸ್ ಬರೋಲ್ಲ, ಮೈಕ್ ಅಪ್ಗ್ರೇಡ್ ಆಗಿದೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ಗೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.